ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಡಿಗ್ರಿ ಹಾಸ್ಟೆಲ್ ನಲ್ಲಿ ಯಾವ ಥರ ಆಗ್ತದೆ ಅನ್ನೋದು ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನಿರಂಜನ್ CSE ಸೆಂಟರ್ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕೊಂಡ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಕ್ರೋಮ್ ಅನ್ನು ಓಪನ್ ಮಾಡಿ, ಇಲ್ಲೊಂದು SHP ಕರ್ನಾಟಕ ಟೈಪ್ ಮಾಡಿ ಸರ್ಚ್ ಕೊಡಿ. ಮೇಲೆ SSP ಸ್ಟೇಟ್ ಹಾಸ್ಟೆಲ್ ಅಂತ ಸ್ಟಾರ್ಟ್ ಆಗುತ್ತೆ. ಇದು ಪೋಸ್ಟ್ ಮ್ಯಾಟ್ರಿಕ್ ಡಿಗ್ರಿ ಹಾಕ್ತಾರೆ, ಇಲ್ಲಿ ಅಪ್ಲೈ ಮಾಡೋದು. ಅದ್ರ ಮೇಲೆ ಇಲ್ಲಿ SSP ID ಇಲ್ಲಿ ಹಾಕ್ಬೇಕು. SSP ID ಯಾವ ಥರ ಹಾಕ್ತೀವಿ ಅನ್ನೋದು ಒಂದು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಇವಾಗ ನಾನು ಆ ವಿಡಿಯೋ ನೋಡಿ SSP ID ಯಾವ ಥರ ಕ್ರಿಯೇಟ್ ಮಾಡೋದು ಸ್ಟೂಡೆಂಟ್ ಅಂತ ಈ ವಿಡಿಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ. SSP ID ಹಾಕಿದ್ಮೇಲೆ ಗೆಟ್ ಡಾಟಾ ಅಂತ ಕೊಡಬೇಕು. ಕೊಟ್ಟಮೇಲೆ ಪೇಜ್ ಓಪನ್ ಆಗುತ್ತೆ. ಈ ಥರ ಅವ್ರ ಹೆಸರು ಬರುತ್ತೆ, ಲೇಡೀಸ್ ಬರುತ್ತೆ, ಬಾಯ್ಸ್ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಡೇಟ್ ಆಫ್ ಬರ್ತ್ ಇದು ಹೈಟ್ ಇರುತ್ತೆ, ಏನಿರಲ್ಲ. ಇಲ್ಲಿ ಎಂಟರ್ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ಮೇಲೆ ಇದು ಡೇಟ್ ಆಫ್ ಬರ್ತ್ ಬರುತ್ತೆ. ಇದೊಂದು ಲಕ್ಷ. ಹಾಗೆ ಫಾದರ್ ನೇಮ್ ಹಾಕಿ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇದು ಬರುತ್ತೆ. ಫಾದರ್ ನೇಮ್ ಇದು ಹಾಸ್ಟೆಲ್ ನಿಮ್ದು ಯಾವುದು, ನಮ್ಮದು BCM ಬೇಕಾ ಅಥವಾ ST ಹಾಸ್ಟೆಲ್ ಬೇಕಾ? ನಮ್ಮದು BCM ಬೇಕು. ನಾವು BCM ಕ್ಲಿಕ್ ಮಾಡಿ ಡಿಸ್ಟ್ರಿಕ್ಟ್ ಯಾವುದು ಸಾಲ್ವ್ ಯಾವುದು ಅದ್ರ ಮೇಲೆ ಇದು ಓಪನ್ ಆಗುತ್ತೆ. ಇದ್ರಲ್ಲಿ ನಮ್ಗೆ ಯಾವ್ದು ಬೇಕು, ಫಸ್ಟ್ ಪ್ರಿಪ್ರೇಷನ್ ಇದು ಬೇಕು. ಇನ್ನೊಂದು ನೇರನೇ ಬಸ್ ಹಾಕ್ತೇವೆ, ಎರಡನೇದು ಇನ್ನೊಂದು ಬರ್ತಿರ್ತದೆ, ಮೂರಲ್ಲಿ ಯಾವ್ದಾರು ಹಾಕಿದ್ರೆ ಒಂದು ಯಾವ್ದಕ್ಕೂ ಅಷ್ಟು ಹೋಗ್ಬೋದು. ಅದಾದಮೇಲೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಕೊಟ್ಟ ಮೇಲೆ ನೀವು ಫೋನಿಗೆ OTP ಬರುತ್ತೆ. ಆ ನಂಬರ್ ಇಲ್ಲಿ ಹಾಕಿ ಸಬ್ಮಿಟ್ ಕೊಡಬೇಕು. ಕೊಟ್ಟಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಅವರು ಪ್ರೀವಿಯಸ್ ಅಂದರೆ ಯಾವ ಸ್ಟೂಡೆಂಟ್ ಯಾವ ಜಿಲ್ಲೆ ತಾಲೂಕು ಇದೆ ಆ ತಾಲೂಕು ಜಿಲ್ಲೆ ಜಿಲ್ಲೆ ಹಾಕಬೇಕು. ಆಮೇಲೆ ತಾಲೂಕು ಹಾಕಬೇಕು. ನಮ್ಮ ತಾಲೂಕು ರಾಮದುರ್ಗ. ಆಮೇಲೆ ಪಿನ್ ಕೋಡ್ ಹಾಕಬೇಕು. ಆ ತಾಲೂಕು ಪಿನ್ ಕೋಡ್ ಹಾಕಿ ಅಡ್ರೆಸ್ ಹಾಕಬೇಕು. ಆಧಾರ್ ಕಾರ್ಡ್ ಅಡ್ರೆಸ್ ಹಾಕಿ ನೆಕ್ಸ್ಟ್ ಡಿಸ್ಟೆನ್ಸ್ ಅವ್ರ ಊರಿಂದ ಹಾಸ್ಟೆಲ್ ದೂರ ಇದೆ ಇಲ್ಲ, ಡಿಸ್ಟೆನ್ಸ್ ಫ್ರಮ್ ಹೌಸ್ ಕಾಲೇಜ್, ಮನೆಯಿಂದ ಕಾಲೇಜ್ ದೂರ ಇದೆ, ಕಿಲೋಮೀಟರ್ ಹಾಕಬೇಕು. ಅದಾದಮೇಲೆ ಪ್ರೀವಿಯಸ್ ಕೋರ್ಸ್ ಡೀಟೇಲ್ ಅಂದರೆ ಅವರು ಡಿಗ್ರಿ ಅಲ್ಲ ಫಸ್ಟ್ ಸೆಮ್ ಇದ್ದರೆ PUC ಎಲ್ಲಿ ಕಲಿತಿದ್ದಾರೆ PUC ಅಂತ ಕೇಳುತ್ತೆ. ಸೆಲೆಕ್ಟ್ ಯೂನಿವರ್ಸಿಟಿ, ಫ್ರೀ ಯೂನಿವರ್ಸಿಟಿ ಬರುತ್ತೆ. ಡಿಪಾರ್ಟ್ಮೆಂಟ್ ಫ್ರೀ ಯೂನಿವರ್ಸಿಟಿ ಸೆಲೆಕ್ಟ್ ಡಿಸ್ಟ್ರಿಕ್ಟ್ನ ನಾವು ಅಲ್ಲಿ PUC ಎಲ್ಲಿ ಮುಟ್ಟಿದ್ದಾರೆ ಯಾರು ಜಿಲ್ಲೆ ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ತಾಲೂಕು ಕೊಡ್ತೀನಿ. ಇಲ್ಲಿ ತಾಲೂಕು ರಾಮದುರ್ಗ. ಕಾಲೇಜ್ ಯಾವುದು ಅದನ್ನು ಹಾಕೋಬೇಕು. ಇಲ್ಲಿ ಸ್ಟೇಟ್ ಕಾಲೇಜ್ ಸ್ಟೇಟ್ಸ್ನಾಗಿದೆ ಅದು. ಆದಮೇಲೆ ಕೋರ್ಸ್ ಯಾವುದು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಸೆಲೆಕ್ಟ್ ಡಿಸಿಪ್ಲಿನ್
ಕ್ಲಿಕ್ ಮಾಡ್ತೀವಿ. ಅಂದರೆ ಇವರು ಟ್ಯೂಷನ್ ಯಾವ ಮುಗಿಸಿದ್ದಾರೆ ಸೈನ್ಸ್ ಇದೆ PCMB ಬರುತ್ತೆ ಕಂಡಕ್ಟ್ ಯಾವ ವರ್ಷದಲ್ಲಿ ಮುಗಿಸಿದ್ದಾರೆ ಕೋರ್ಸ್ ಇಯರ್ ಸೆಕೆಂಡ್ ಇಯರ್ ಕ್ಲಿಕ್ ಮಾಡ್ತೀವಿ. ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಸೆಕೆಂಡ್ ಇಯರ್ ಮಾಸ್ಟರ್ ಇರುತ್ತೆ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಇಲ್ಲಿ ಇದು ಪಾಸ್ ನಾವು ಎಲ್ಲ ಪಾಸ್ ಆಗಿದ್ದಾರೆ ಅಂತ ಡೌಟ್ ಇದ್ದರೆ ಇಲ್ಲಿ ಎಲ್ಲ ವಿಷಯದಲ್ಲಿ ಉತ್ತರಾಧಿಕಾರ ಆಮೇಲೆ ಸೆಲೆಕ್ಟ್ ಆ್ಯನುವಲ್ ಸೆಮ್ ರಿವಿಷನ್ ಇಲ್ಲ ಆ್ಯನುವಲ್ ಅಂತೀವಿ. ಆಮೇಲೆ ಮಾರ್ಕ್ಸ್ ಎಷ್ಟು ದುಡ್ಡಿದೆ 600ಕ್ಕೆ ಎಷ್ಟು ದುಡ್ಡಿದೆ 525 ಕ್ಲಿಕ್ ಮಾಡಿ ಆಟೋಮೆಟಿಕ್ ಅದೇ ಸೇಮ್ ಇಲ್ಲ ₹50. ಆಮೇಲೆ ಪ್ರಿವಿಯಸ್ದು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು PDF ಒಳಗೆ. ಇಲ್ಲಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಅಂತ ಇಲ್ಲಿ ಸಕ್ಸಸ್ಫುಲ್ ಬರುತ್ತೆ. ಆಮೇಲೆ ಕರೆಂಟ್ ಅಂದರೆ ಎಲ್ಲಿ ಇಟ್ಟಿದ್ದಾರೆ ಇವಾಗ ಡಿಗ್ರಿ ಅದನ್ನು ಹಾಕೋಬೇಕು. ಇದು ಯೂನಿವರ್ಸಿಟಿ ಬರುತ್ತೆ ನಮಗೆ ರಾಣಿ ಚೆನ್ನಮ್ಮ ಕೊಡೋಣ. ಡಿಸ್ಟ್ರಿಕ್ಟ್ ಎಲ್ಲಿ ಇಟ್ಟಿದ್ದಾರೆ ಡಿಸ್ಟ್ರಿಕ್ಟ್ ರಾಮದುರ್ಗ ತಾಲೂಕಿನಲ್ಲಿ ಕಾಲೇಜ್ CS ರಾಮದುರ್ಗ ಸೆಲೆಕ್ಟ್ ಕೋರ್ಸ್ BA BSc ಬಿಸಿನೆಸ್ ಇದ್ದಾರೆ BSc ಫಸ್ಟ್ ಟೈಮ್ ಫಾಸ್ಟ್ ಆಗುತ್ತೆ ಹಿಂದೂ ಒಳಗಡೆ ಯಾವುದು ಆದಮೇಲೆ ಕಾಸ್ಟ್ ನಂಬರ್ ಹಾಕಿ ಚೆಕ್ ಅಂತ ಕೊಟ್ಟಮೇಲೆ ಅವ್ರ ಡೀಟೇಲ್ ಬರುತ್ತೆ. ಆಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಕೊಟ್ಟಮೇಲೆ ನಿಮ್ದು ಸಬ್ಮಿಟ್ ಆಗುತ್ತೆ ಫಾಸ್ಟಾಗಿ. ಸಬ್ಮಿಟ್ ಅಂದರೆ ಸಕ್ಸಸ್ಫುಲ್ ಅಂತ ಬರುತ್ತೆ. ಸಕ್ಸಸ್ಫುಲ್ ಬಂದ ಮೇಲೆ ಹೊಳ್ಳಿ ತಿರ್ಗಾ ನಾವು SSB ನಂಬರು ಅಕ್ನಾಲೇಜ್ಮೆಂಟ್ ಪೋಸ್ಟ್ ಕ್ಲಿಕ್ ಮಾಡಿ ಸ್ಟೂಡೆಂಟ್ SSB ಹಾಕಿ ಅಕ್ನಾಲೇಜ್ಮೆಂಟ್ ಕೊಟ್ಟರೆ ಪ್ರಿಂಟ್ ಬರುತ್ತೆ. ಅದೇ ಪ್ರಿಂಟ್ ತೊಗೊಂಡ್ರೆ ಮುಗಿದಷ್ಟೇ ಕೆಲಸ. ಹಾಗೆ ನಮ್ಮ ನಿರಂಜನ್ CSC ಸೆಂಟರ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ ಯು.